ನರಸಾಪುರ ಹೋಬಳಿ ಗುರುಡನಪಾಳ್ಯ ಈ ಗ್ರಾಮದ ಸರ್ವೆ ನಂಬರ್ 10 ಸರ್ವೆ ನಂಬರ್ 48 ಕೆರೆ ಅಂಗಳ, ಅಲ್ಲಿನ ಕೆರೆ ಅಂಗಳಗಳನ್ನ ಉತ್ತುವರಿ ಮಾಡ್ಕೊಂಡು ರಾಜಕಾಲುವೆಗಳನ್ನ ಸಂಪೂರ್ಣವಾಗಿ ವಿರೂಪಗೊಳಿಸಿ ಮತ್ತೆ ಅಲ್ಲಿನ ಗ್ರಾಮ ಠಾಣಾ ಜಮೀನು ಒಂದು 3 ಎಕರೆ ಜಮೀನು ಇವರ ಕುಟುಂಬದ ಒಡೆತನದಲ್ಲೇ ಇದು ಮಾಡ್ಕೊಂಡು ಸುತ್ತು ಕಾಂಪೌಂಡ್ ಹಾಕೊಂಡು ಸುಮಾರು ಒಂದು 4 ಎಕರೆ ಬೀಕರಾಗು ಎಲ್ಲವನ್ನು ಕಾಂಪೌಂಡ್ ಹಾಕೊಂಡು ಒಳಗೆ ಯಾರನ್ನೂ ಬಿಡದೆ ಸಾರ್ವಜನಿಕರ ಸೊತ್ತನ್ನು ಇವರು ಒಂದು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ. ಒಬ್ಬ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ ಈ ರೀತಿ ಮಾಡಿದ್ರೆ ಇನ್ನ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಈ ಕೆರೆ, ಕಟ್ಟೆ, ರಾಜಕಾಲುವೆ, ಖರಾಬ್ ಜಮೀನುಗಳನ್ನ ಉಳಿಸೋರು ಯಾರು? ಇವತ್ತು ಬಡವರಿಗೆ ಕಾಲು ಸೈಟ್ ಇಲ್ಲ ತುಂಬ ಕಡೆ, ಆದರೆ ಇವ್ರ ಕುಟುಂಬಕ್ಕೆ ಇವರು ಒಡೆತನದಲ್ಲಿ 200-300 ಎಕರೆ ಜಮೀನುಗಳಿದ್ದಾವೆ. ಅದು ಯಾವ ರೀತಿ ಬಂತು ಅಂತ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀವಿ. ಮತ್ತೆ ತಕ್ಷಣ ಸರ್ಕಾರ ಕಂದಾಯ ಅಧಿನಿಯಮಗಳ ಪ್ರಕಾರ ವಿರೂಪಗೊಳಿಸಿರುವಂತಹ ರಾಜಕಾಲುವೆಗಳು, ಕೆರೆ ಉತ್ತುವರಿ ಮಾಡ್ಕೊಂಡಿರೋದು ಎಷ್ಟು ಮಾಡ್ಕೊಂಡಿದ್ರೆ ಸಂಪೂರ್ಣವಾಗಿ ತಿರುವು ಮಾಡಬೇಕು. ಸಂಬಂಧಪಟ್ಟ ಗ್ರಾಮ ಠಾಣಾ ಜಮೀನು ಒಂದು 3 ಎಕರೆ ಇದೆ, ಅದು ತನಿಖೆ ಮಾಡಿ ತೆರವುಗೊಳಿಸ್ಬೇಕು. ಬಿ ಖರಾಬು ಜಮೀನನ್ನು ತೆರವುಗೊಳಿಸ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ. ಮತ್ತೆ ಮಾನ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ಕೆರೆ, ಕೊಮ್ಮನಹಳ್ಳಿ ಕೆರೆ, ಶ್ರೀಕಂಠಪುರ ಕೆರೆ, ಅಲ್ಲಿನ ಸಂಬಂಧಪಟ್ಟ ಕೆರೆಗಳಲ್ಲಿರೋ ರಸ್ತೆಗಳು ತೆರವು ಮಾಡೋಂಥ ಸೂಚನೆ ಕೊಟ್ಟರು. ಮನೆ ಕೃಷ್ಣ ಬೈರೇಗೌಡರು ನಮ್ಮ ಕೊಮ್ಮನಹಳ್ಳಿ ಗ್ರಾಮದ ಮನೆ ದೇವರಿಗೆ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ, ಆದರೆ ಅಲ್ಲೇ ಪಕ್ಕದಲ್ಲಿ ಅದೇ ರಸ್ತೆ ಪಕ್ಕದಲ್ಲಿ ಹೋಗೋ ಕೆರೆಯಲ್ಲಿರುವ ರಸ್ತೆಯನ್ನು ಇನ್ನೂ ತೆರವು ಮಾಡಿಲ್ಲ. ಮನೆ ಉಪಲೋಕಾಯುಕ್ತರು 22 ಜನದ ಮೇಲೆ ಸುಮೋಟ ಕೇಸ್ ದಾಖಲಿಸಿದ್ರು, ಆದರೂ ಇನ್ನೂ ಆ ಕೆರೆಯಲ್ಲಿರೋ ರಸ್ತೆನ ತೆರವು ಮಾಡಿಲ್ಲ. ಈ ರೀತಿ ಸರ್ಕಾರ ಒಂದು ಕೃಷ್ಣ ಬೈರೇಗೌಡರ ಒತ್ತಡನೋ ಇಲ್ಲ ಅವ್ರ ಸಂಬಂಧಿಕರಂತನೋ ಇನ್ನೂ ಆ ರಸ್ತೆಗಳು ಕೂಡ ತೆರವುಗೊಳಿಸಿಲ್ಲ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಚೀಫ್ ಸೆಕ್ರೆಟರಿ ಅವರು ವಿಶೇಷವಾದಂಥ ಒಂದು ಸಮಿತಿ ರಚನೆ ಮಾಡಿ ಈ ಕೆರೆ ಅಂಗಳ, ರಾಜಕಾಲುವೆ, ಈ ಗುರುಡನಪಾಳ್ಯದಲ್ಲಿ ಯಾವ್ಯಾವುದು ಒತ್ತುವರಿ ಆಗಿದೆ ತಕ್ಷಣ ತೆರವು ಮಾಡ್ಬೇಕಂತ ಈ ಮುಖಾಂತರ ನಾವು ಈಗ ತುರ್ತು ಪತ್ರಿಕಾಗೋಷ್ಠಿ ಯಾಕೆ ಮಾಡಿದ್ವಿ ಅಂದ್ರೆ ಅವ್ರ ಮೇಲೆ ಈ ರೀತಿ ಆರೋಪಗಳಿದೆ. ಇದೇ ನಕ್ಷೆಯ ಮುಖಾಂತರ, ದಿಶಾಂಕದ ಮುಖಾಂತರ ಮತ್ತು ಪಾಣಿಗಳಲ್ಲಿ ಖರಾಬುಗಳೆಲ್ಲ ಮುಚ್ಚಿರೋ ಕಾರಣ ವಿರೋಧ ಪಕ್ಷದವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಸೆಳೀಲಿ ಅನ್ನೋ ಉದ್ದೇಶದಿಂದನೇ ತುರ್ತು ಪತ್ರಿಕಾಗೋಷ್ಠಿ ಮಾಡಿದ್ದು. ನಾವು ಹಂತವಾಗಿ ನಾವು ದೂರು ಕೊಟ್ಟೆ ಹೋಗ್ಬೇಕು, ಆದರೆ ತಕ್ಷಣ ನಾವು ಗಮನ ಸೆಳೀಲಿ, ಇವರ ಬಗ್ಗೆ ಅವರೇ ಸ್ವಯಂ ಘೋಷಿತವಾಗಿ ತನಿಖೆಗೆ ಹಾಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಈ ಪತ್ರಿಕಾಗೋಷ್ಠಿ ಅವರು ತನಿಖೆಯಿಂದ ಶುದ್ಧರಾಗಲಿ. ಮೇಲ್ನೋಟಕ್ಕೆ ಒತ್ತುವರಿಗಳಾಗಿದೆಯಲ್ಲ? ಮೇಲ್ವರೆ ಆಗಿದೆ ಸರ್, ಆಗಿದೆ. ನಾವು 100ಕ್ಕೆ 100 ಭಾಗ ಆಗಿದೆ. ಕಾಂಪೌಂಡ್ ಹಾಕೊಂಡು ಸಾರ್ವಜನಿಕರು ಉಪಯೋಗಕ್ಕಿಲ್ಲದೆ ಕೆರೆನೂ ಕೂಡ ಜಲಮೂಲಗಳನ್ನೆಲ್ಲ ಕೆಡಿಸಿದ್ದಾರೆ, ರಾಜಕಾಲುವೆಗಳೆಲ್ಲ ಮುಚ್ಚಿದ್ದಾರೆ. ಜಲಮೂಲನ್ನೇ ಬೇರೆ ಕೆರೆಗೆ ಹೋಗುವಂಥ ರಾಜಕಾಲುವೆನೆಲ್ಲ ಮುಚ್ಚಿದ ಮೇಲೆ ಇನ್ನೇನು ಸರ್? ಅದು ಇವಾಗಿಂದಲ್ಲ, ಅವ್ರ ತಂದೆ ಕಾಲದಿಂದನೂ ಹಂಗೆ ಇರೋದಲ್ವ ಸರ್? ತಂದೆ ಕಾಲದಿಂದ ಆ ಸುತ್ತಮುತ್ತಲು ಅವ್ರದ್ದೇ ಆದಂಥ ಪ್ರಭಾವಿಗಳಾಗಿರೋದು ಧ್ವನಿ ಎತ್ತದೇ ಇರ್ಬೋದು. ಇವತ್ತಿನ ದಿನದಲ್ಲಿ ನಾವು ಹೊರಗಡೆ ಇದ್ದರೂ ಕೂಡ ನಮಗೆ ಗೊತ್ತಿರೋದು ಅವರು ಸ್ವಾಚ ರಾಜಕಾರಣಿ ಥರ ಕಾಣಿಸೋದ್ರಿಂದ ನಿಮ್ಮ ಮೇಲೆ ಈ ರೀತಿ ಸುಮಾರು ವರ್ಷಗಳಿಂದ ಇರೋದ್ರಿಂದ ಈಗ ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದೆ, ನಮ್ಮ ಉಲ್ಟಾ ರಕಾಗಿಲ್ಲ. ನಂಬರು 1048 ಸಂಪೂರ್ಣ ರಾಜಕಾಲುವೆಗಳು ವಿರೂಪಗೊಳಿಸಿ ನಾಶ ಮಾಡಿದ್ದಾರೆ. ಮತ್ತೆ ಕೆರೆ ಅಂಗಳದಲ್ಲಿ ಕೆರೆ ಇದೆ, ಆ ಕೆರೆ ಅಂಗಳದಲ್ಲಿ ಸುಮಾರು ಸುತ್ತಲೂ ಅಲ್ಲಿರೋ ಮಣ್ಣನ್ನು ಎತ್ಕೊಂಬಂದು ಹಾಕೋದು, ಆಲ್ಮೋಸ್ಟ್ ಇನ್ನೆಲ್ಲ ಆ ಕೆರೆನೂ ವಿರೂಪಗೊಂಡು ಅದನ್ನು ಏನಾದರೂ ಬೇರೆ ರೀತಿಯಾಗಿ ಇದು ಮಾಡಕ್ ಹೋಗ್ತಾರೋ ಏನೋ ಗೊತ್ತಿಲ್ಲ. ಸುಮಾರು ಒಂದು 4-5 ಎಕರೆ ಕೆರೆ ಅಂಗಳನೂ ಒತ್ತುವರಿ ಆಗಿದೆ. ಮತ್ತೆ ಅಲ್ಲಿನ ಗ್ರಾಮ ಠಾಣಾ ಮತ್ತೆ ಬೀಕರಾಮ್ ಒಂದು 4-5 ಎಕರೆ ಬೀಕರಾಬ್ ಇದೆ, ಸಂಪೂರ್ಣ ಕಾಂಪೌಂಡ್ ಹಾಕೊಂಡಿದ್ದಾರೆ. ತಕ್ಷಣ ಇವೆಲ್ಲವನ್ನು ತನಿಖೆ ಮಾಡಿ ತೆರವುಗೊಳಿಸ್ಬೇಕು.